ಸೊ ಫೈನಲಿ ಕಾಂತಾರ ಸಿನಿಮಾನ ನೋಡಿ ಬಂದು ಸ್ವಲ್ಪ ಮಲಗಿದ್ದು ರೆಸ್ಟ್ ಮಾಡಿ ಊಟ ಎಲ್ಲ ಮಾಡಿಕೊಂಡು ಇವಾಗ ಮಾತಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ ಬೆಳಗ್ಗೆ 6:30ಗೆ ಹೋಗಿ ನೋಡ್ಕೊಂಡು ಬಂದಂಥ ಮೂವಿ ಅದು. ಓ ಮೈ ಗಾಡ್, ಇಡೀ ನನ್ನ ಲೈಫಲ್ಲೇ ಆ ಥರ ಮೂವಿನ ನೋಡಿಲ್ಲ, ಯಾರೂ ಮಾಡಿಲ್ಲ, ಮಾಡೋಕ್ಕೂ ಆಗೋದಿಲ್ಲ. ಆ ಒಂದು ರೇಂಜ್ಗಿದೆ ಮೂವಿ. ಸೊ ಯಾರ್ಯಾರು ಕಾಂತಾರ ಪಾರ್ಟ್ 2 ನೋಡಿದ್ರೋ ಅದಕ್ಕಿಂತ ಹತ್ತರಷ್ಟು ನಿಮಗೆ ಒಂದೇನೋ ಆ ಒಂದು ವೈಬ್ರೇಷನ್ ಸಿಗುತ್ತೆ ನಿಮಗೆ ಅಷ್ಟು. ನಾನಂತೂ ಥಿಯೇಟ್ರಲ್ಲಿ ಅಂತ ಇದ್ದೀನಿ. ಈವನ್ ನನಗೂ ಕೂಡ ಬೈಬಲ್ ಬರ್ತಾ ಇದೆಯೇನೋ ಅನ್ನುವಷ್ಟು ಆ ಸಿನಿಮಾ ಅಷ್ಟು ನನ್ನನ್ನು ಆಕ್ಯುಪೈ ಮಾಡ್ಕೊಬಿಟ್ಟಿತ್ತು. ಅಷ್ಟು ಅದ್ಭುತವಾಗಿದೆ, ಅಷ್ಟು ಚೆನ್ನಾಗಿದೆ. ರಿಷಬ್ ಶೆಟ್ಟಿ ಸರ್, ಐ ಆಮ್ ವೆರಿ ಸಾರಿ. ಸೊ ನಮ್ಗೆ ಇಷ್ಟವಾದಂಥ ನಟ ಆಗಿರ್ಬೋದು, ನಟಿ ಆಗಿರ್ಬೋದು, ಹೆಸರಿಡದೆ ಬರುತ್ತೆ. ಸೊ ಅದು ಪ್ರೀತಿಯಿಂದ ಬರುತ್ತೆ. ಏನಂತ ಹೇಳಿದರೆ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಈವನ್ ಡೈರೆಕ್ಷನ್ ಮಾಡಿ ಆ್ಯಕ್ಟಿಂಗು ಮಾಡೋದಿದೆಯಲ್ಲ, ದಟ್ ಈಸ್ ಅ ಗ್ರೇಟ್ ಥಿಂಗ್. ಇಂಡಿಯನ್ ಸಿನಿಮಾದಲ್ಲೇ ಆ ಥರ ಯಾರೂ ಮಾಡಿಲ್ಲ. ಸೊ ಎರಡೆರಡು ಕೆಲಸನೂ ಒಟ್ಟಿಗೆ ಮಾಡುವಂಥದ್ದು ತುಂಬಾ ಕಷ್ಟಕರವಾದಂಥ ವಿಚಾರ. ಸೊ ಅಂಥದ್ರಲ್ಲಿ ಡೈರೆಕ್ಷನ್ನು ಮಾಡಿ ಆ್ಯಕ್ಟಿಂಗು ಮಾಡಿದ್ದಾರೆ ಅಂತ ಹೇಳಿದರೆ, ಅದು ಅಲ್ಲದೆ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಸ್ಕೋಪ್ ಕೊಟ್ಟಿದ್ದಾರೆ. ಈವನ್ ರುಕ್ಮಿಣಿ ಅವರಾಗಿರ್ಬೋದು, ಅವರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಇನ್ನು ಮಿಕ್ಕಿದಂಥ ಸಹ ಕಲಾವಿದರು ಮತ್ತು ರಾಕೇಶ್ ಅವರೆಲ್ಲ ಅಂತೂ ಸೂಪರಾಗಿ ಮಾಡಿದ್ದಾರೆ. ಸೊ ನನಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಯಾರ್ಯಾರು ಫ್ರೆಂಡ್ಸ್ ಇದ್ದರು ಅವರೆಲ್ಲರಿಗೂ ಕಾಲ್ ಮಾಡಿ ಹೋಗಿ ನೋಡಿ ಅಂತ ಅಂದ್ಕೊಂಡು ಎಲ್ರಿಗೂ ಹೇಳಿದಿರಿ, ಪ್ರತಿಯೊಬ್ಬರಿಗೂ ಹೇಳಿದಿರಿ ಕಾಲ್ ಮಾಡಿ ದಯವಿಟ್ಟು ಹೋಗಿ ಸಿನಿಮಾ ನೋಡಿ ಅಂತ ಅಂದ್ಕೊಂಡು ಹೇಳಿದೆ. ತುಂಬಾ ಇದೊಂಥರ ಪ್ರೌಡ್, ನಮಗೆ ನಮ್ಮ ಕನ್ನಡಕ್ಕೆ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಅಂಥ ಒಂದು ಅದ್ಭುತವಾದಂಥ ಸಿನಿಮಾನ ಕೊಟ್ಟಿದ್ದಾರೆ. ಅದು ಬೇರೆ ಎಲ್ಲ ಸಿನಿಮಾಗಳಲ್ಲಿ ಹೀರೋನ ಹೈಲೈಟ್ ಮಾಡ್ಬೋದು, ಬಟ್ ಇಲ್ಲಿ ಹೀರೋ ಮಾತ್ರ ಅಲ್ಲ, ಕಥೆನೇ ಹೈಲೈಟ್ ಆಗಿದೆ. ಸೊ ಹಂಗಾಗಿ ನಿಜವಾದ ಒಬ್ಬ ಡೈರೆಕ್ಟರ್ ಇತ್ತೀಚೆಗೆ ಇದ್ದಾರೆ ಅಂತ ಹೇಳಿದರೆ ನನಗದೇ ರಿಷಬ್ ಶೆಟ್ಟಿ ಅವರು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಗಿರ್ಬೋದು, ಈವನ್ ಕಾಂತಾರ 1, 2 ಇನ್ನೂ ಸುಮಾರು ಮೂವೀಸ್ ಎಲ್ಲ ಮಾಡಿದ್ದಾರೆ, ನಿಮಗೂ ಗೊತ್ತಿರ್ಬೋದು. ಬಟ್ ಅಮೇಝಿಂಗ್ ಆಗಿದೆ ಮೂವಿ. ಆ ಒಂದು ಏನಿದೆ ಅದು ಮೈ ನವಿರೇಳಿಸುತ್ತೆ. ಅದು ನನಗೇನು ಮಾತಾಡಬೇಕಂತ ಗೊತ್ತಾಗ್ತಲ್ಲ. ಆ್ಯಕ್ಚುಲಿ ಸಿನಿಮಾ ಮುಗ್ದಾದ್ಮೇಲೆ ಮಾತಾಡಿದರೆ ಅಲ್ಲಿ ಇನ್ನೂ ಕೂಗಾಡ್ಕೊಂಡು ಮಾತಾಡ್ತಿದ್ದೇನೋ. ನಾನು ಸೈಲೆಂಟಾಗಿ ಗಾಡಿ ಎತ್ಕೊಂಡು ಥಿಯೇಟ್ರಿಂದ ಹೊರಗಡೆ ಬಂದು ಸೈಲೆಂಟಾಗಿ ಬಂದುಬಿಟ್ಟೆ. ಯಾಕಂದರೆ ನನಗೂ ಮೈ ಮೇಲೆ ಬಂದಂಗೆ ಆಗ್ತಾಯಿತ್ತು, ಒಂದು ಕ್ಷಣ ವೈಬ್ರೇಷನ್ ಆಗ್ತಾಯಿತ್ತು. ಸೊ ಅಷ್ಟು ಅದ್ಭುತವಾಗಿದೆ ಸಿನಿಮಾ. ಸೊ ಇನ್ನೂ ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ. ನಾನಂತೂ ಇವತ್ತು ಬೆಳಗಿನ ಜಾವ 6:00 ಹೋಗಿ ಥಿಯೇಟ್ರಲ್ಲಿ ನೋಡಿಬಿಟ್ಟಿದ್ದೀನಿ. 5:00 ಎದ್ದು ರೆಡಿಯಾಗಿ ಹೋಗಿದ್ದಕ್ಕೂ ತುಂಬ ಒಳ್ಳೆ ಮೂವಿ ನೋಡ್ಕೊಬಂದೆ. ಒಳ್ಳೆ ಸಮಾಧಾನ ಆಯಿತು. ಈ ಒಂದು ದಸರಾಗೆ ತಾಯಿ ಚಾಮುಂಡೇಶ್ವರಿನೂ ಕೂಡ ಕರೆಸ್ತಾರೆ ಅದು. ಸೊ ದಟ್ ಈಸ್ ಮೇನ್ ಥಿಂಗ್ ಅದು. ಸೊ ನಾನೇ ಎಲ್ಲ ಕಥೆನೇ ಇಲ್ಲೆಲ್ಲ ರಿವೀಲ್ ಮಾಡಲ್ಲ. ಸೊ ಹೋಗಿ ಎಲ್ಲರೂ ಥಿಯೇಟ್ರಲ್ಲೇ ಹೋಗಿ ನೋಡಿ. ನಿಮಗೆ ಆ ಮಜಾ, ಆ ಒಂದು ಕಿಕ್, ಆ ಒಂದು ವೈಬ್ರೇಷನ್ನು ಸಿಗಬೇಕು ಅಂತ ಹೇಳಿದರೆ ಥಿಯೇಟ್ರಿಗೆ ಹೋಗಿ ನೋಡಿದ್ರೆ ಮಾತ್ರ ಸಿಗುತ್ತೆ. ಸೊ ದಯವಿಟ್ಟು ಯಾರೂ ಪೈರಸಿ ಮಾಡೋಕ್ಕೆ ಹೋಗಬೇಡಿ. ಇಂಥ ಒಳ್ಳೆ ಸಿನಿಮಾಗಳನ್ನು ಮತ್ತು ಅವರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ, ಬಟ್ ಆದರೂ ಅದ್ಭುತವಾದಂಥ ಆಸ್ಕರ್ ಅವಾರ್ಡ್ ಕೊಟ್ಟರು ಕಮ್ಮಿನೇ, ಅಷ್ಟು ಚೆನ್ನಾಗಿದೆ ಆ ಒಂದು ಮೂವಿ. ಸೂಪರ್. ಓಕೆ, ಎನಿವೇ ಇದೇ ರೀತಿ ನೋಡ್ತಾ ಇರಿ, ಶಿವಕುಮಾರ್ನ ಪ್ರೀತಿ ಮಾಡ್ತಾರೆ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.